ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಯಾರೆಲ್ಲ ಪ್ರತಿ ತಿಂಗಳು ರೇಷನ್ನ ತೊಗೊಳ್ತಾ ಇದ್ದೀರಿ, ರೇಷನ್ನ ತೊಗೊಳ್ಳೋಂಥವ್ರಿಗೆ ಪ್ರತಿ ತಿಂಗಳು ಎಷ್ಟು ನಿಮ್ಮ ಒಂದು ರೇಷನ್ ಕಾರ್ಡಿಗೆ ರೇಷನ್ ಬರುತ್ತೆ ಅಂತ ಗೊತ್ತಿರೋಲ್ಲ. ಹೀಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಈ ಒಂದು ಜುಲೈ ತಿಂಗಳಲ್ಲಿ ಎಷ್ಟು ನಿಮ್ಮ ಒಂದು ರೇಷನ್ ಕಾರ್ಡಿಗೆ ಎಷ್ಟು ರೇಷನ್ ಬಂದಿದೆ, ಯಾವ್ಯಾವ ದವಸ ಧಾನ್ಯಗಳನ್ನು ಬರ್ತಾಯಿದೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಈ ಒಂದು ಜುಲೈ ತಿಂಗಳಲ್ಲಿ ಸರ್ಕಾರದ ಕಡೆಯಿಂದ ಯಾವ್ಯಾವ ದವಸ ಧಾನ್ಯಗಳನ್ನು ಕೊಡ್ತಾ ಇದ್ದಾರೆ ಅಂತ ನೀವು ಮೊಬೈಲ್ನಲ್ಲೇ ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ತಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂತಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವೀಕ್ಷಕರೇ, ಈ ಒಂದು ಪ್ರತಿ ತಿಂಗಳು ರೇಷನ್ನ ಎಷ್ಟೆಷ್ಟು ಬರುತ್ತೆ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋಣ ಬನ್ನಿ. ವೀಕ್ಷಕರೇ, ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿರುವಂಥ ಗೂಗಲ್ನ ಓಪನ್ ಮಾಡಿ, ಇಲ್ಲಿ ಆಹಾರ KR.nic.in ಅಂತ ಸರ್ಚ್ ಮಾಡಿ. ಈ ರೀತಿಯಾಗಿ ಸರ್ಚ್ ಮಾಡಿದ ಮೇಲೆ ಅಫಿಷಿಯಲ್ ಆಗಿರ್ತಕ್ಕಂಥ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಒನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುವಂಥದ್ದು. ವೀಕ್ಷಕರೇ, ಹೋಮ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ಕೊಳ್ಬೋದು 3 ಡಾಟ್ಸ್ ಬ್ಲಿಂಕ್ ಆಗ್ತಾಯಿದೆ. ಈ ಲೆಫ್ಟ್ ಸೈಡಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಸ್ಟೇಟಸ್ ಅಂತ ಇದೆ, ಈ ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಇಲ್ಲಿ DBT ಸ್ಟೇಟಸ್ ಅಂತ ಇದೆ, DBT ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. DBT ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಬೆಂಗಳೂರು ವಿಭಾಗ ಇದೆ, ಮೈಸೂರು ವಿಭಾಗ ಇದೆ, ಕಲಬುರಗಿ ವಿಭಾಗ ಇದೆ. ನೀವು ಯಾವ ಒಂದು ವಿಭಾಗದ ಅಂಡರಲ್ಲಿ ಬರ್ತೀರಾ, ನಿಮ್ಮ ಒಂದು ಜಿಲ್ಲೆನ ಆ ಒಂದು ಅಂಡರಲ್ಲಿ ಬರುತ್ತೆ, ಆ ಒಂದು ವಿಭಾಗದ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಕಲಬುರಗಿ ವಿಭಾಗದ ಮೇಲೆ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಕಲಬುರಗಿ ವಿಭಾಗ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೋಡ್ಕೊಳ್ಬೋದು, ಇಲ್ಲಿ ಬಹಳಷ್ಟು ಆಪ್ಷನ್ನ ಕಾಣ್ತಾ ಇರುವಂಥದ್ದು. ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಇದೆ, ಪಡಿತರ ಚೀಟಿ ವಿವರ ಇದೆ, ಪಡಿತರ ಚೀಟಿಯ ಬದಲಾವಣೆ ಕೋರಿಕೆ ಸ್ಥಿತಿ ಇದೆ, ಪಡಿತರ ನಿರಾಕರಣೆ ನೋಂದಣಿ ಇದೆ, ಜಾಗರೂಕತಾ ಸಮಿತಿ ಸಭೆಯಲ್ಲಿ ಅಟೆಂಡೆನ್ಸ್ ನೋಂದಣಿ ಇದೆ, ನಂತರ ನೇರ ನಗದು ವರ್ಗಾವಣೆ ಸ್ಥಿತಿ ಇದೆ ಅಂತಂದರೆ ಸ್ಟೇಟಸ್ ಆಫ್ DBT ಸ್ಟೇಟಸ್ ಕೂಡ ನೋಡ್ಕೊಳ್ಬೋದು. ಇಲ್ಲಿ ಎರಡನೇ ಆಪ್ಷನ್ನ ಕ್ಲಿಕ್ ಮಾಡಿ, ಪಡಿತರ ಚೀಟಿ ವಿವರ ಅಂತ ಇದೆ, ಪಡಿತರ ಚೀಟಿ ವಿವರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ವಿತ್ OTP ಮತ್ತು ವಿತೌಟ್ OTP ಅಂತ ಇರುವಂಥದ್ದು. ವಿತ್ OTP ವಿತೌಟ್ OTP ಇರುವಂಥ ಆಪ್ಷನ್ ಮೇಲೆ ನೀವು ವಿತೌಟ್ OTPನೂ ಕೂಡ ನೋಡ್ಕೊಳ್ಬೋದು, ವಿತ್ OTPನೂ ಕೂಡ ನೋಡ್ಕೊಳ್ಬೋದು ವೀಕ್ಷಕರೇ. ಇಲ್ಲಿ ಮೊದಲನೇದಾಗಿ ವಿತೌಟ್ OTP ನಿಮಗೆ ತೋರಿಸ್ತಾ ಇದ್ದೀನಿ. ವಿತೌಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವಿತೌಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ರೇಷನ್ ಕಾರ್ಡ್ ನಂಬರ್ನ ಹಾಕಿದ ಮೇಲೆ ಇಲ್ಲಿ ನೋಡ್ಕೊಬೋದು, ರೇಷನ್ ಕಾರ್ಡ್ ನಂಬರ್ನ ಹಾಕಿದ ಮೇಲೆ ಇಲ್ಲಿ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಸಂಪೂರ್ಣವಾಗಿ ರೇಷನ್ ಕಾರ್ಡ್ ನಂಬರು ಮತ್ತು ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ವೀಕ್ಷಕರೇ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ನೀವು ರೇಷನ್ ಕಾರ್ಡ್ ನಂಬರ್ನ ಹಾಕಿ ಮತ್ತು ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು ಅಲಾಟ್ಮೆಂಟ್ ಡೀಟೇಲ್ಸ್ ಅಂತ ಇದೆ, ಪಡಿತರ ವಿತರಣೆ ವಿವರ ಅಂತ ಇದೆ. ಇಲ್ಲಿ ನೋಡ್ಕೊಳ್ಬೋದು ಮಂತ್ ಆಫ್ ಜುಲೈ ಅಂತ ನೋಡ್ಕೊಳ್ಬೋದು. ಇಲ್ಲಿ ಮಂತ್ ಆಫ್ ಜುಲೈ ಅಂದರೆ ಜುಲೈ 2025 ಈ ಒಂದು ಜುಲೈ ತಿಂಗಳ ಒಂದು ರೇಷನ್ನ ಈ ಒಂದು ರೇಷನ್ ಕಾರ್ಡ್ಗೆ ಬರಬೇಕಾಗಿರುವಂಥದ್ದು. ಇದು ಅಂತ್ಯೋದಯ ರೇಷನ್ ಕಾರ್ಡ್ ಆಗುತ್ತೆ, ಅಂತಂದರೆ AAY ರೇಷನ್ ಕಾರ್ಡ್ ಆಗಿರುತ್ತೆ. ಇಲ್ಲಿ ಎಷ್ಟು ಒಂದು ಮಂಜೂರು ಆಗಿದೆ ಪಡಿತರ ಅಂತ ನೋಡೋದಾದರೆ ಇಲ್ಲಿ ನೋಡ್ಕೊಳ್ಬೋದು, ಈ ರೇಷನ್ ಕಾರ್ಡಲ್ಲಿ 5 ಜನರು ಸದಸ್ಯರಿದ್ದಾರೆ. ಈ ಒಂದು ರೇಷನ್ ಕಾರ್ಡಲ್ಲಿ 5 ಜನ ರೇಷನ್ ಕಾರ್ಡ್ ಇರುವವರಿಗೆ ಇಲ್ಲಿ ನೋಡ್ಕೊಳ್ಬೋದು ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರುತ್ತೆ. ಇದು ಅಕ್ಕಿ 14 kg ಮತ್ತು ಅನ್ನಭಾಗ್ಯ ಯೋಜನೆ ಕಡೆಯಿಂದ ಅಕ್ಕಿ 15 kg. ಇಲ್ಲಿ ಮೊದಲನೇದಾಗಿ ಅಕ್ಕಿ ನೋಡ್ಕೊಳ್ಬೋದು 14 kg ಅಕ್ಕಿ ಮತ್ತು 15 kg ಅಕ್ಕಿ ಕೊಡ್ತಾ ಇರುವಂಥದ್ದು. ನಂತರ ಇಲ್ಲಿ ನೋಡ್ಕೊಳ್ಬೋದು ಜೋಳ 21 kg ಜೋಳ ಅಂತಂದರೆ ಟೋಟಲ್ ಆಗಿ 50 kg ಆಯಿತು. 21 kg ಜೋಳನ ಕೊಡ್ತಾ ಇರುವಂಥದ್ದು ಈ ಒಂದು ತಿಂಗಳಲ್ಲಿ, ಮತ್ತು 15 kg ಮತ್ತು 14 kg ಅಕ್ಕಿನ ಕೊಡ್ತಾ ಇರುವಂಥದ್ದು ಈ ಜುಲೈ ತಿಂಗಳಲ್ಲಿ. ಇಷ್ಟು ನಿಮಗೆ ಕಂಪಲ್ಸರಿಯಾಗಿ ಒಂದು ರೇಷನ್ ಅಂಗಡಿಯವರು ಕೊಡಲೇಬೇಕಾಗಿರುವಂಥದ್ದು ವೀಕ್ಷಕರೇ. ಈ ರೀತಿಯಾಗಿ ನೀವು ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲೇ ಸರ್ಚ್ ಮಾಡಿ
ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕಿ ನಿಮ್ಮ ಒಂದು ರೇಷನ್ ಕಾರ್ಡಿಗೆ ಈ ತಿಂಗಳು ಎಷ್ಟು ರೇಷನ್ ಬಂದಿದೆ ಅಂತ ಸುಲಭವಾಗಿ ನೀವು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಬೋದು. ಚೆಕ್ ಮಾಡ್ಕೊಂಡ ನಂತರ ಈ ಒಂದು ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೊಂಡ ನಂತರ ಎಷ್ಟು ಒಂದು ರೇಷನ್ನ ಬರಬೇಕಾಗಿದೆ ಅಂತ ನೋಡಿಕೊಂಡು ನೀವು ಕೂಡ ರೇಷನ್ ಅಂಗಡಿಯಲ್ಲಿ ಅಷ್ಟೇ ರೇಷನ್ ಕೊಡ್ತಾರೆ. ನಿಮಗೆ ಕೊಟ್ಟಿಲ್ಲ ಅಂತಂದರೆ ಈ ರೀತಿಯಾಗಿ ನೀವು ಸ್ಟೇಟಸನ್ನು ಚೆಕ್ ಮಾಡಿ ತೋರಿಸ್ಬೋದು ಅವರಿಗೆ. ಖಂಡಿತವಾಗಿ ಅವರು ಕೂಡ ನಿಮಗೆ ಒಂದು ರೇಷನ್ನ ಕೊಡುವಂಥದ್ದು. ನಿಮಗೆ ಈ ರೀತಿಯಾಗಿ ರೇಷನ್ನ ಸರಿಯಾಗಿ ಕೊಡ್ತಾ ಇಲ್ಲ ಅಂತಂದರೆ ನೀವು ರೇಷನ್ ಕಾರ್ಡ್ಗೆ ಒಂದು ಡಿಪಾರ್ಟ್ಮೆಂಟ್ಗೆ ಒಂದು ಹೆಲ್ಪ್ಲೈನ್ ನಂಬರ್ ಇರುವಂಥದ್ದು ನಂಬರ್ಗೆ ಕರೆ ಮಾಡಿದರೆ ನಿಮಗೆ ಖಂಡಿತವಾಗಿ ಮತ್ತೆ ಅವರು ಕಡಿಮೆ ಏನಾದರೂ ಕೊಡ್ತಾ ಇದ್ದರೆ ನಿಮಗೆ ಕರೆಕ್ಟಾಗಿ ಕೊಡುವಂಥದ್ದು. ವೀಕ್ಷಕರೇ, ಇಷ್ಟು ಒಂದು ಪ್ರತಿ ತಿಂಗಳು ಒಂದು ರೇಷನ್ನ ಎಷ್ಟು ಬರುತ್ತೆ ಅಂತ ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ರೇಷನ್ ಕಾರ್ಡ್ ಹೊಂದಿರುವಂಥ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಉಪಯುಕ್ತವಾಗಲಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.